ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬೂರ್ ಅಜೀಜ್ ಅವನವರು. ಇವತ್ತು ನನ್ನ ಹೃದಯ ಭಾರವಾಗಿದೆ. ನನ್ನ ದೇಶದ ಒಬ್ಬ ಮಗಳ ಸ್ಥಿತಿ ನೋಡಿ ನನ್ನ ಕಣ್ಣುಗಳು ತೇವವಾಗಿವೆ. ನೋಡಿ, ನಮ್ಮ ಭಾರತ ದೇಶ, ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರು, ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಒಂದೇ ಗ್ರಾಮದಲ್ಲಿ ಬದುಕುವವರು. ಆದರೆ ಫರ್ವೇಜ್ ಖಾನ್ ಮತ್ತು ಆತನ ಗ್ಯಾಂಗ್ ಇವರು ಮಾಡಿದ್ದೇನು ಗೊತ್ತಾ? ಇವರು ಮುಸ್ಲಿಮರಾಗಿ ಮಾಡಿದ್ದಲ್ಲ, ಮೃಗಗಳಾಗಿ ಮಾಡಿದ ಕೃತ್ಯವಿದು. ಒಂದೇ ಊರಿನವರು, ಪಕ್ಕದ ಮನೆಯವರಂತೆ ಒಡನಾಟ ಇತ್ತು. ಎರಡು ಕುಟುಂಬಗಳ ನಡುವೆ ಅಪಾರವಾದ ನಂಬಿಕೆ ಇತ್ತು. ಆದರೆ ಆ ನಂಬಿಕೆಯನ್ನೇ ಇವರು ಬಂಡವಾಳಾಗಿ ಮಾಡಿಕೊಂಡರು. ಒಬ್ಬ ಮುಗ್ಧ ಹಿಂದೂ ಹುಡುಗಿಯನ್ನು ಪ್ರೀತಿಯ ನಾಟಕವಾಡಿ ಬಲೆಗೆ ಹಾಕಿದರು. ಆ ಮುಗ್ಧೆ ಇವರನ್ನು ನಂಬಿದಳು, ತನ್ನ ಸ್ವಂತ ಅಣ್ಣಂದರಿಯಂತೆ ಕಂಡುಕೊಂಡಳು. ಆದರೆ ಈ ಫರ್ವೇಜ್ ಅನ್ವರ್ ಖಾನ್ ನಂಬಿಕೆಯ ಕತ್ತು ಸೀಲಿದ ಕಟುಕ. ಒಬ್ಬ ಮುಸ್ಲಿಂ ಯುವಕನಾಗಿ ತನ್ನ ನೆರೆಯ ಮನೆಯ ಹುಡುಗಿಯನ್ನು ತನ್ನ ಸ್ವಂತ ತಂಗಿಯಂತೆ ರಕ್ಷಿಸಬೇಕಿತ್ತು. ಆದರೆ ಈತ ಮಾಡಿದ್ದು ಇಡೀ ಮನಕುಳವೇ ತಲೆ ತಗ್ಗಿಸುವ ಕೆಲಸ. ಇದು ಇಸ್ಲಾಂ ಕಲಿಸಿದ ದಾರಿಯಲ್ಲ, ಇದು ಶೈತಾನ್ನ ದಾರಿ. ಹಾಗಾದರೆ ಆ ಹುಡುಗಿಯ ಮೇಲೆ ನಡೆದ ಆ 3 ವರ್ಷದ ನರಕಯಾತನೆ ಏನು? ವಿಡಿಯೋ ಮಾಡಿ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದು ಹೇಗೆ? ಬಂಧುಗಳೇ, ಆ ಮುಗ್ಧ ಹುಡುಗಿಯ ಕತೆ ಕೇಳಿ. ಕೇವಲ ಒಂದು ದಿನದ ದೌರ್ಜನ್ಯವಲ್ಲ ಇದು, ಒಂದು ವಾರವಲ್ಲ, ಒಂದು ತಿಂಗಳಲ್ಲ, ಪೂರ್ತಿ 3 ವರ್ಷಗಳ ನರಕಯಾತನೆ. ಫರ್ವೇಜ್ ಖಾನ್ ಮತ್ತು ಆತನ 8 ಜನ ಗೆಳೆಯರು ಆ ಹುಡುಗಿಯ ಜೀವವನ್ನೇ ಬಲಿ ತೆಗೆದುಕೊಂಡರು. ಮೊದಲು ಪ್ರೀತಿ ನಾಟಕವಾಡಿದರು, ನಂತರ ಆಕೆಯನ್ನು ಬಲಿಸಿಕೊಂಡರು. ಅಷ್ಟಕ್ಕೆ ನಿಲ್ಲಲಿಲ್ಲ ಬಂಧುಗಳೇ, ಆಕೆಯ ವಿಡಿಯೋ ಮಾಡಿ ಇಟ್ಟುಕೊಂಡರು. ಯಾರಿಗಾದರೂ ಹೇಳಿದರೆ ವಿಡಿಯೋ ವೈರಲ್ ಮಾಡ್ತೀವಿ ಎಂದು ಆಕೆಯನ್ನು ಹೆದರಿಸಿದರು. ಆ ಮುಗ್ಧ ಹುಡುಗಿ ಮನೆಯಲ್ಲಿ ಹೇಳಲಾಗದೆ ಒಳಗೆ ಬೆಂಕಿಯಲ್ಲಿ ಬೆಂದಿದ್ದಾಳೆ. ಅವಳು ಕಣ್ಣೀರು ಹಾಕಿದ್ದಾಗಲೆಲ್ಲ ಆ ಮೃಗಗಳು ನಗುತ್ತಿದ್ದರು. ಒಬ್ಬ ಮುಸ್ಲಿಂ ಯುವಕನಿಗೆ ತನ್ನ ತಂಗಿಯ ಗೌರವ ಎಷ್ಟು ಮುಖ್ಯವೋ, ಪಕ್ಕದ ಮನೆಯ ಹಿಂದೂ ಹುಡುಗಿಯ ಗೌರವವು ಅಷ್ಟೇ ಮುಖ್ಯ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಹೇಳಿದ್ದಾರೆ, ಯಾರು ನೆರೆಹೊರೆಯವರನ್ನು ರಕ್ಷಿಸುವುದಿಲ್ಲವೋ ಅವನು ಮುಸ್ಲಿಂ ಅಲ್ಲ. ಅವನು ಒಮ್ಮೆ ಮುಸ್ಲಿಂ ಎಂದು ಹೇಳಲು ಸಾಧ್ಯವಿಲ್ಲ. ಅವನು ಸತ್ಯವಿಶ್ವಾಸಿಯೇ ಅಲ್ಲ. ಹಿಂದೂ ಧರ್ಮದ ಮನುಸ್ಮೃತಿಯಲ್ಲೂ ಹೇಳಲಾಗಿದೆ, ಎಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಅಲ್ಲಿ ಮಾತ್ರ ದೇವರು ನೆಲೆಸುತ್ತಾರೆ. ಆದರೆ ಈ ಫರ್ವೇಜ್ ಗ್ಯಾಂಗ್ ಇಸ್ಲಾಮಿನ ಹೆಸರನ್ನು ಕಳಂಕ ತಂದಿದ್ದಾರೆ. ತಮ್ಮ ಮನೆಯ ಸಹೋದರಿಯನ್ನೇ ಇವರು ಹೀಗೆ ಮಾಡ್ತಿದ್ದಾರೆ? ಖಂಡಿತ ಇಲ್ಲ ಬಂಧುಗಳೇ. ಬೇರೆ ಧರ್ಮದ ಹುಡುಗಿ ಎನ್ನುವ ಕಾರಣಕ್ಕೆ ಇಷ್ಟೊಂದು ಕ್ರೌರ್ಯ ತೋರಿಯುವುದು ರಾಕ್ಷಸನ. ಹಾಗಾದರೆ ಪೊಲೀಸರು ಮಾಡಿದ್ದೇನು? ಆ 8 ಜನ ಕಟ್ಟುಕರಿಗೆ ಸಿಕ್ಕ ಶಿಕ್ಷೆ ಏನು? ಆ ವಿವರಗಳು ಬಂಧುಗಳೇ. ಪಾಪದ ಕೊಡ ತುಂಬಿದಾಗ ದೇವರು ಶಿಕ್ಷೆ ನೀಡಲೇಬೇಕು. ಆ ಹುಡುಗಿಯ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ. ಮನೆಯವರಿಗೆ ವಿಷಯ ತಿಳಿಯಿತು, ಕೇಡ ಪೊಲೀಸರು ಕಾರ್ಯಪ್ರವೃತ್ತರಾದರು. ಫರ್ವೇಜ್ ಅನ್ವರ್ ಖಾನ್ ಎಂಬ ಗ್ಯಾಂಗ್ ಲೀಡರ್ ಮತ್ತು ಆತನ 8 ಜನ ಗೆಳೆಯರು ಸಿಕ್ಕಿಬಿದ್ದರು. ಪೊಲೀಸರು ಇವರನ್ನು ಪರೇಡ್ ಮಾಡಿಸಿದರು. ಇಡೀ ಊರೇ ಇವರ ಮುಖಕ್ಕೆ ಉಗಿಯಿತು. ಸಮಾಜಕ್ಕೆ ಒಂದು ಕಠಿಣ ಸಂದೇಶ ರವಾನೆಯಾಯಿತು. ಪೋಸ್ಕೋ ಅಡಿಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ಆದರೆ ಬಂಧುಗಳೇ, ಕೆಲವರು ಇಡೀ ಮುಸ್ಲಿಂ ಸಮುದಾಯವನ್ನೇ ಬೈಯುತ್ತಿದ್ದಾರೆ. ನಾನು ಅವರಿಗೆ ಹೇಳುವುದು ಒಂದೇ, ತಪ್ಪು ಮಾಡಿದವನಿಗೆ ಧರ್ಮವಿರುವುದಿಲ್ಲ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಹೇಳಿದ್ದಾರೆ, ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ. ಅಂದರೆ ತನ್ನ ನಾಲಿಗೆ ಮತ್ತು ಕೈಯಿಂದ ಇತರರಿಗೆ ತೊಂದರೆ ಕೊಡದವನೇ ನಿಜವಾದ ಮುಸ್ಲಿಂ. ಫರ್ವೇಜ್ ಖಾನ್ ಮಾಡಿದ್ದು ಈ ಹದೀಸಿಗೆ ವಿರುದ್ಧವಾಗಿದೆ. ಇವನು ಮುಸ್ಲಿಂ ಆಗಲು ಸಾಧ್ಯವೇ ಇಲ್ಲ. ಒಬ್ಬ ಮುಸ್ಲಿಂ ಸದಾ ರಕ್ಷಕನಾಗಿರಬೇಕಾದವನು. ಯುವತಿಯರ ಕಣ್ಣೀರಿಗೆ ಕಾರಣವಾಗಬಾರದು.
ನನ್ನ ಹಿಂದೂ ಸಹೋದರಿಯರೇ, ಈ ಕೃತ್ಯ ಎಸಗಿದವರು ಮುಸ್ಲಿಂ ನಾಮಧಾರಿಗಳಷ್ಟೇ. ಅವರ ಕ್ರೌರ್ಯಕ್ಕೂ ಇಸ್ಲಾಂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ನೈಜ ಇಸ್ಲಾಂ ನೆರೆಹವರನ್ನು ಗೌರವವನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತದೆ. ನಮ್ಮ ಪ್ರವಾದಿ ಪವಿತ್ರ ಕುರ್ಆನ್ ಅಲ್ಲಾಹ್ ರಬ್ಬು ಸುಬ್ಹಾನಹು ತಆಲಾ ಹೇಳುತ್ತಾನೆ, ವಲಾ ತಕ್ರಬು ಜಿನಾ ಇನ್ನಹು ಕಾನ ಫಾಹಿಶತನ್ ವಸಾ ಸಬೀಲ. ಅಂದರೆ ನೀವು ವ್ಯಭಿಚಾರ ಮತ್ತು ಹತ್ತಿರವೂ ಹೋಗಬೇಡಿ, ಅದು ಅತ್ಯಂತ ಕೆಟ್ಟ ದಾರಿಯಾಗಿದೆ. ಆದರೆ ಈ 8 ಮಂದಿ ಶೈತಾನನ ಹಾದಿ ಹಿಡಿದರು. ಇವತ್ತು ಇಡೀ ಸಮುದಾಯಕ್ಕೆ ಕಪ್ಪು ಚುಕ್ಕೆ ತಂದರು. ಹಾಗಾದರೆ ತಲೆಮರೆಸಿಕೊಂಡಿದ್ದ ಶಾಹಿಲ್ ಎಲ್ಲಿದ್ದಾನೆ? ಅವನಿಗೆ ಸಿಗಬೇಕಾದ ಅಂತಿಮ ಶಿಕ್ಷೆ ಏನು? ಆ ವಿವರಗಳು ಬಂಧುಗಳೇ, ಈ ಘಟನೆ ಕೇಳಿದಾಗ ನನ್ನ ಹಿಂದೂ ಸಹೋದರಿಯರ ಮನಸ್ಸಿಗೆ ಎಷ್ಟು ನೋವಾಗಿರಬೇಡವಾ? ಮುಸ್ಲಿಮರು ಹೀಗೆ ಮಾಡ್ತಾರಾ ಅನ್ನುವ ಒಂದು ಸಂಶಯವು ಮೂಡುವುದು ಸಹಜ. ಆದರೆ ಪ್ರೀತಿಯ ಸಹೋದರರೇ, ಒಂದು ಕೊಳತ ಹಣ್ಣಿನಿಂದ ಇಡೀ ಬುಟ್ಟಿ ಕೆಟ್ಟಿದೆ ಅಂದುಕೊಳ್ಳಬೇಡಿ. ಇಸ್ಲಾಂ ಎಂದರೆ ಶಾಂತಿ, ಇಸ್ಲಾಂ ಎಂದರೆ ನೈತಿಕತೆ. ನಮ್ಮ ಧರ್ಮ ಕಲಿಸುವುದು ಒಂದೇ, ನಿನ್ನ ನೆರೆಯವನು ಹಸಿದಿರುವಾಗ ನೀನು ಉಣ್ಣಬೇಡ, ನಿನ್ನ ನೆರೆಯವನ ಮಾನಕ್ಕೆ ಧಕ್ಕ ತರಬೇಡ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳು ಹೇಳಿದ್ದಾರೆ, ಮಂಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲಾ ಯೂದಿ ಜಾರಹು. ಅಂದರೆ ಅಲ್ಲಾಹನ ಮೇಲೆ ಮತ್ತು ಅಂತ್ಯ ದಿನದ ಮೇಲೆ ನಂಬಿಕೆ ಇರುವವನು ತನ್ನ ನೆರೆಹೊರೆಯವರಿಗೆ ಎಂದಿಗೂ ತೊಂದರೆ ಕೊಡಬಾರದು. ಈ ಫರ್ವಾಜ್ ಗ್ಯಾಂಗ್ ಮಾಡಿದ್ದು ನೆರೆಹೊರವರ ನಂಬಿಕೆಗೆ ಮಾಡಿದ ದ್ರೋಹ. ಇದು ನಮ್ಮ ದೇಶದ ಸಂಸ್ಕೃತಿಗೆ ತಂದ ಅವಮಾನ. ನನ್ನ ಹಿಂದೂ ಸಹೋದರಿಯರೇ, ನೀವು ಈ ದೇಶದ ಗೌರವ, ನಿಮ್ಮ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ತಪ್ಪು ಮಾಡಿದ ಈ 8 ಮಂದಿ ಧರ್ಮದ ಕಣ್ಣಲ್ಲೂ ಇವರು ಅಪರಾಧಿಗಳು, ಕಾನೂನಿನ ಕಣ್ಣಲ್ಲೂ ಇವರು ಅಪರಾಧಿಗಳು. ಇಸ್ಲಾಂ ಪ್ರಕಾರ ಇಂತಹ ಕೃತ್ಯಕ್ಕೆ ಕಠಿಣವಾದ ಶಿಕ್ಷೆ ಇದೆ. ನಾವು ಇವರನ್ನು ಎಂದಿಗೂ ಸಮರ್ಥಿಸುವುದಿಲ್ಲ. ಸಂತ್ರಸ್ತ ಹುಡುಗಿಗೆ ನ್ಯಾಯ ಸಿಗಲೇಬೇಕು, ಆ ಮೃಗಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸೌಹಾರ್ದತೆಯಿಂದ ಬಾಳುವ ಈ ದೇಶದಲ್ಲಿ ವಿಷ ಬೀಜ ಬಿತ್ತಲು ಇವರಿಗೆ ಅವಕಾಶ ನೀಡಬೇಡಿ. ಹಾಗಾದರೆ ತಲೆಮರೆಸಿಕೊಂಡಿರುವ ಆ ಶಾಹಿಲ್ ಯಾರು? ಆತನನ್ನು ಹಿಡಿಯಲು ಪೊಲೀಸರು ಮಾಡುತ್ತಿರುವ ಆ ಸಾಹಸವೇನು? ಆ ವಿವರಗಳು ಬಂಧುಗಳೇ, ಈ ಗ್ಯಾಂಗಿನ 8 ಮಂದಿ ಈಗ ಜೈಲಿನಲ್ಲಿ ಇದ್ದಾರೆ. ಆದರೆ ಶಾಹಿಲ್ ಎಂಬ ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ನಾನು ಆತನಿಗೆ ಹೇಳುವುದು ಒಂದೇ, ನೀನು ಎಲ್ಲಿಗೆ ಓಡಿ ಹೋದರೂ ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪೊಲೀಸರು ನಿನ್ನನ್ನು ಬಿಡುವುದಿಲ್ಲ. ಬಂಧುಗಳೇ, ಆ ಹುಡುಗಿಯ ಧೈರ್ಯ ನೋಡಿ. 3 ವರ್ಷಗಳ ಕಾಲ ಆ ನರಕವನ್ನು ಅನುಭವಿಸಿದಳು. ಆ ಕೊನೆಗೆ ಮೌನ ಮುರಿದು ಮನೆಯಲ್ಲಿ ಹೇಳಿದಳು. ಇದು ಆಕೆ ತೋರಿದ ದೊಡ್ಡ ಸಾಹಸ. ನಮ್ಮ ಸಮಾಜದಲ್ಲಿ ಇಂತಹ ಮೃಗಗಳು ನಮ್ಮ ಸುತ್ತಮುತ್ತಲೇ ಇರುತ್ತಾರೆ. ಅವರು ಪ್ರೀತಿಯ ನಾಟಕವಾಡುತ್ತಾರೆ, ನಂತರ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ. ಇದನ್ನು ತಡೆಯುವುದು ಹೇಗೆ? ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಯಾರನ್ನು ನಂಬಬೇಕು ಎಂಬ ಶಿಕ್ಷಣ ನೀಡಲೇಬೇಕು. ಯಾರೇ ಬೆದರಿಕೆ ಹಾಕಿದರೂ ಹೆದರಬಾರದು ಎಂಬ ಧೈರ್ಯವನ್ನು ತುಂಬಬೇಕು. ನೋಡಿ, ಈ ಫರ್ವೇಜ್ ಗ್ಯಾಂಗ್ನಿಂದ ಇಂದು ಇಡೀ ಮುಸ್ಲಿಂ ಸಮಾಜ ತಲೆ ತಗ್ಗಿಸಿದೆ. ಅಪರಾಧಿ ಯಾರೇ ಆಗಲಿ ಅವನಿಗೆ ಜಾತಿ ಇಲ್ಲ, ಅವನಿಗೆ ಧರ್ಮವಿಲ್ಲ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಗಳು ಹೇಳಿದ್ದಾರೆ, ವಲಾ ಲಾ ಯದ್ಖುಲುಲ್ ಜನ್ನತ ಮಲ್ಲಾ ಯುಮಿನು ಜಾರಹು ಬವಾಕಿಆ ಎಂದು. ಅಂದರೆ ತನ್ನ ನೆರೆಯವರನ್ನು ತನ್ನ ಉಪದ್ರದಿಂದ ಸುರಕ್ಷಿತವಾಗುವುದಿಲ್ಲವೋ ಅವನು ಸ್ವರ್ಗವನ್ನು ಸೇರಲಾರೆ. ಈ ಹದೀಸಿನ ಪ್ರಕಾರ ಈ 9 ಮಂದಿ ಇಸ್ಲಾಮಿನಿಂದ ಹೊರಗಿದ್ದಾರೆ. ಇವರು ಸಮಾಜದ ಕಂಟಕಗಳು. ನನ್ನ ಹಿಂದೂ ಬಾಂಧವರೇ, ಈ ನಾಲಾಯಕ ಯುವಕರಿಗೆ ನಮ್ಮ ನಡುವಿನ ಪ್ರೀತಿ ಹಾಳಾಗುವುದು ಬೇಡ. ಇವರ ಕಾರಣದಿಂದ ನಮ್ಮ ಪ್ರೀತಿ ಎಂದಿಗೂ ಹಾಳಾಗಬಾರದು. ನಾವೆಲ್ಲರೂ ಸೇರಿ ಇಂತಹ ಮೃಗಗಳನ್ನು ಸಮಾಜದಿಂದ ಹೊರಹಾಕೋಣ. ಹಾಗಾದರೆ ಈ ವಿಡಿಯೋ ಅಂತಿಮ ಸಂದೇಶವೇನು? ನಮ್ಮ ದೇಶದ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವು ಮಾಡಬೇಕಾದ ಆ ಒಂದು ಕೆಲಸ ಯಾವುದು? ಬಂಧುಗಳೇ, ಈ ವಿಡಿಯೋದ ಕೊನೆಯಲ್ಲಿ ನಾನು ನನ್ನ ಹಿಂದೂ ಸಹೋದರರಿಗೆ ಹೇಳುವುದು ಒಂದೇ. ಒಬ್ಬ ಮುಸ್ಲಿಂ ಯುವಕನಾಗಿ ನನಗೆ ಆ ಹುಡುಗಿಯ ನೋವು ಅರ್ಥವಾಗುತ್ತದೆ. ಯಾವ ಧರ್ಮದವನೇ ಆಗಲಿ ಅವನು ನಮ್ಮ ದೇಶದ ಮಗಳ ಮಾನದ ಜೊತೆ ಆಟವಾಡಿದ್ದಾನೆ. ಅವನು ಇಡೀ ಭಾರತಕ್ಕೆ ದ್ರೋಹ ಬಗದಂತೆ. ಆ ಫರ್ವೇಜ್ ಮತ್ತು ಆತನ ಗ್ಯಾಂಗ್
ನಮ್ಮ ಇಸ್ಲಾಂ ಧರ್ಮ ಕಲಿಸಿದ ಅಖ್ಲಾಕ್ ಅಥವಾ ನೈತಿಕತೆಗೆ ಅವಮಾನ ಮಾಡಿದ್ದಾರೆ. ನೈಜ ಮುಸ್ಲಿಂ ಎಂದಿಗೂ ರಾಕ್ಷಸನಾಗುತ್ತಾನೆ, ಭಕ್ಷಕನಾಗಲು ಸಾಧ್ಯವೇ ಇಲ್ಲ. ನನ್ನ ಹಿಂದೂ ಬಾಂಧವರೇ, ಕೇವಲ ಕಿಡಿಗೇಡಿಗಳ ಕೃತ್ಯಕ್ಕಾಗಿ ಇಡೀ ಸಮುದಾಯವನ್ನು ಶತ್ರುವಿನಂತೆ ನೋಡಬೇಡಿ. ನಮ್ಮ ನಡುವೆ ವಿಷ ಬಿತ್ತಲು ಕಾಯುತ್ತಿರುವವರಿಗೆ ನಾವು ಅವಕಾಶ ಕೊಡಬಾರದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಈ ಮಾತು ನೆನಪಿಡಿ, ಇರ್ಹಮು ಮಂ ಫಿಲ್ ಅರ್ದ್ ಇರ್ಹಮುಕುಂ ಮಂ ಫಿಸ್ ಸಮಾ. ಅಂದರೆ ಭೂಮಿಯಲ್ಲಿರುವವರ ಮೇಲೆ ನೀವು ಕರುಣೆ ತೋರಿ, ಆಗ ಆಕಾಶದಲ್ಲಿರುವವನು ಅಲ್ಲಾಹನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ. ಈ ಮೃಗಗಳು ಯಾರ ಮೇಲೆಯೂ ಕರುಣೆ ತೋರಲಿಲ್ಲ, ಹಾಗಾಗಿ ಇವರಿಗೆ ಅಲ್ಲಾಹನ ಕರುಣೆ ಇಲ್ಲ. ಕಾನೂನಿನ ಕ್ಷಮೆಯೂ ಇರಬಾರದು. ನಾವೆಲ್ಲರೂ ಸೇರಿ ಒಂದಾಗೋಣ, ಜಾತಿ ಧರ್ಮ ಮರೆತು ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಲ್ಲೋಣ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಕೊಡಿಸೋಣ, ಆದರೆ ಪರಸ್ಪರ ದ್ವೇಷ ಮಾಡುವುದು ಬೇಡ. ಬಂಧುಗಳೇ, ಸತ್ಯದ ಹಾದಿಯಲ್ಲಿ ನಿಮ್ಮೊಂದಿಗೆ ನಾನು ಸದಾ ಇರುತ್ತೇನೆ. ಜಾಗೃತರಾಗಿರಿ, ಸೌಹಾರ್ದತೆಯಿಂದ ಬಾಳಿ. ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ. ಈ ಪ್ರಕರಣದಲ್ಲಿ ಪೊಲೀಸರು ಹಾಕಿದ ಆ ಕಠಿಣ ಕಾಯ್ದೆ ಪೋಸ್ಕೋ ಪೂರ್ಣ ರೂಪವೇನು? ಗೊತ್ತಿರುವವರು ಕಮೆಂಟ್ ಮಾಡಿ. ಸತ್ಯದ ಹಾದಿಯಲ್ಲಿ ನಿಮ್ಮೊಂದಿಗೆ ನಾನು ನಿಮ್ಮ ಅಬು ರಾಜಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.